ಸತ್ಯ, ಅಮೂಲ್ ಬೇಬಿ ಮನೇಲಿ ಫಂಕ್ಷನು, ಬೇಗ ಹೋಗ್ಬೇಕು ಅಂದ್ರಿ ಅಲ್ವಾ? ಮತ್ತೆ ಅಜ್ಜಿ ಅಂತ್ಯಕ್ರಿಯೆಗೆ ಬಂದ್ರಲ್ವಾ, ಯಾಕೆ? ಅವನಲ್ಲಿಗೆ ಹೋಗೋಷ್ಟರಲ್ಲಿ ಫಂಕ್ಷನ್ನೇ ಮುಗ್ದೋಗಿತ್ತು ಕಣ್ರು. ಅವನ ಮನೆಯವರೆಲ್ಲ ಅಲ್ಲಿಂದ ಹೊರಟೋಗಿದ್ರು. ಪಾಪ ಸುಮ್ಮನೆ ನನ್ನಿಂದಾಗಿ ಅವನ ಮನೆಯವರೆಲ್ಲ ಅವನ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗಾಯ್ತು. ಆಮೇಲೆ ನೀನೇ ಕರ್ಕೊಂಬಂದಿದ್ದು. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮನೆಯವರೆಲ್ಲರಿಗೂ ಕೋಪ ಬರ್ಸಿದಾಗಿದೆ. ಆದರೆ ಅಜ್ಜಿ ಅಂತ್ಯಕ್ರಿಯೆಗಾದರೂ ನಾನಿರ್ಬೋದಲ್ವಾ? ಕಡೆ ಪಕ್ಷ ಅಜ್ಜಿ ಆತ್ಮಕ್ಕಾದರೂ ಸಮಾಧಾನ ಆಗಲಿ. ಇಲ್ಲ, ಅವನೇ ಅಂತ್ಯಕ್ರಿಯೆಗೆ ಬರ್ತೀನಿ ಅಂತ ಹೇಳ್ದ. ಸುಮ್ಮನೆ ಹೇಳೋದಲ್ಲ ಸತ್ಯ, ಅಮೂಲ್ ಬೇಬಿಗೆ ನಿಜವಾಗ್ಲೂ ತುಂಬ ಒಳ್ಳೆ ಮನಸ್ಸಿದೆ. ನೀನು ಅವನ್ನ ಕರೆದಿದ್ದು ಅಜ್ಜಿಗೆ ಮೊಮ್ಮಗ ಅಂತೇಳಿ ಸ್ವಲ್ಪ ಮಾತಾಡ್ಸಕ್ಕೆ. ಆದರೆ ಅವನು ಪೂರ್ತಿ ಕಾರ್ಯ ಮುಗಿಸೋದ. ಆ ಅಜ್ಜಿ ನಿಜವಾದ ಮೊಮ್ಮಗ ಇದ್ದಿದ್ರು ಇಷ್ಟೆಲ್ಲ ಮಾಡ್ತಿದ್ನೋ ಇಲ್ವೋ? ಹೌದು, ಅವನು ಅಲ್ಲಿಗೆ ಬರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವನಿಂದ ಆ ಅಜ್ಜಿ ಆತ್ಮಕ್ಕೆ ಮುಕ್ತಿ ಸಿಕ್ದಾಗ ಆಯ್ತು. ಸತ್ಯ, ಅವನಂತೂ ಅಜ್ಜಿ ಸತ್ ಮೇಲೆ ಮಗು ಥರ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದ. ಯಾರು ಅಂತ ಗೊತ್ತಿಲ್ಲದೇನೆ ಅವನ ಹೃದಯ ಇಷ್ಟೊಂದು ಮಿಡಿಯುತ್ತಲ್ಲ. ಇನ್ನು ಅವನ ಹೃದಯಕ್ಕೆ ಹತ್ರ ಆದವ್ರು ಕಂಡ್ರೆ ಅವನು ಎಷ್ಟು ಪ್ರೀತಿಸ್ಬೇಡ, ಎಷ್ಟು ಕಾಳಜಿ ಮಾಡಬೇಡ. ಸತ್ಯ, ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಆಗೋದು ಅಂದರೆ ಇದೇ ಅಲ್ವಾ? ಕೆಲವೊಂದು ಸರಿ ರಕ್ತ ಸಂಬಂಧಗಳನ್ನು ಮೀರಿ ಇನ್ಯಾರು ಹತ್ರ ಆಗೋಗ್ತಾರೆ. ಆ ಇನ್ಯಾರು ನಮ್ಮವರಾಗೋಗ್ತಾರೆ. ಆಕಾಶದಷ್ಟು ಪ್ರೀತಿ ತೋರಿಸ್ತಾರೆ, ಅಂಗೈಲಿ ಹಿಡ್ಕೊಂಡು ಕಾಪಾಡ್ತಾರೆ. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗುತ್ತಾ? ಏನು ಹೇಳ್ತಿದ್ದೀರಿ ನೀವು? ಸ್ಮಶಾನಕ್ಕೆ ಹೋಗಿ ಸೂತ್ಕ ಅಂಟಿಸ್ಕೊಂಬಂದಿದ್ದಾನೆ, ಅದನ್ನೇ ಸರಿ ಅಂತಿದ್ದೀರಲ್ಲ ನೀವು. ಸೀತಾ, ಸ್ಮಶಾನ ಅಂದರೆ ಅದು ಸೂತಕದ ಜಾಗ ಅಲ್ಲ ಕಣೆ. ಅದನ್ನು ಮುಕ್ತಿಧಾಮ ಅಂತಾರೆ. ಅಂದರೆ ಪ್ರತಿಯೊಂದು ಜೀವಿಗೂ ಅಲ್ಲಿ ಮುಕ್ತಿ ಸಿಗೋ ಪವಿತ್ರವಾದ ಸ್ಥಳ ಅಂತ. ನಾನಾಗಲಿ, ನೀನಾಗಲಿ, ಬಡವನಾಗಲಿ, ಸಾಹುಕಾರ ಆಗಲಿ ಕಡೆಗೆ ಹೋಗೋದು ಆ ಜಾಗಕ್ಕೆ ಅಂದಾಗ ಆ ಜಾಗ ಸೂತಕ ಹೇಗೆ ಆಗುತ್ತೆ? ಹಾಗಾದರೆ ಹಿರಿಯರು ಮಾಡಿದ ಶಾಸ್ತ್ರ ಅದಕ್ಕೆ ಯಾವುದೂ ಅರ್ಥ ಇಲ್ವಾ? ಯಾಕಿಲ್ಲ? ಹುಟ್ಟಿಗಿಂತ ಸಾವಿಗೆ ಹೆಚ್ಚು ಮಹತ್ವ ಕೊಟ್ಟಿರೋದು ನಮ್ಮ ಪೂರ್ವಿಕರೇ. ಅದಕ್ಕೆ ಹುಟ್ಟಿಗಿಂತ ಸಾವಿನಲ್ಲೇ ನೂರಾರು ಕರ್ಮಗಳನ್ನು ಮಾಡಬೇಕು ಅಂತ ಹಿರಿಯರು ಹೇಳಿರೋದು. ಭವಬಂಧನಗಳನ್ನು ಬಿಟ್ಟ ಸನ್ಯಾಸಿ ಕೂಡ ತನ್ನ ತಾಯಿ ಅಂತ್ಯಕ್ರಿಯೆ ಮಾಡಬೇಕು ಅನ್ನೋ ಅಧಿಕಾರ ಕೊಟ್ಟಿದೆ ನಮ್ಮ ಧರ್ಮ. ಅಂತ್ಯಕ್ರಿಯೆಗಿರೋ ಮಹತ್ವ ಅಂಥದ್ದು. ಬಾಕಿವೆಲ್ಲ ನಮ್ಮ ಕಟ್ಟುಪಾಡುಗಳಿಗೆ ನಾವೇ ರೂಪಿಸ್ಕೊಂಡಿರೋದು. ಅಣ್ಣ ಹೇಳ್ತಾ ಇರೋದು ಸರಿ, ಹಾಗಂತ ನೀವು ಹೇಳ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಹಿಂದೆ ಜನ ಯಾವ್ಯಾವ ರೋಗಗಳಿಂದ ಸಾಯ್ತಾ ಇದ್ರೋ ಗೊತ್ತಾಗ್ತಾ ಇರಲಿಲ್ಲ. ದೇಹದಿಂದ ಯಾವ ರೋಗನೂ ಅಂಟ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸಾವಿಗೆ ಹೋಗಿ ಬಂದವ್ರ ಕೈಯಲ್ಲಿ ಸಗಣಿ ನೀರು ಮುಟ್ಟಿಸ್ತಾ ಇದ್ರು, ಹಾಗೆ ಸ್ನಾನ ಮಾಡಬಾ ಅಂತ ಹೇಳ್ತಾ ಇದ್ರು. ಮಧುಮಕ್ಕಳು ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ಅಂತಾನೆ ಆ ಜಾಗಗಳಿಗೆಲ್ಲ ಹೋಗಬೇಡ ಅಂತ ಹೇಳ್ತಾ ಇದ್ರು. ನಮ್ಮ ಪೂರ್ವಿಕರು ಏನೇ ಶಾಸ್ತ್ರ ಮಾಡಿದ್ರು ಈ ಕಾರಣಕ್ಕೇನೆ ಅದಕ್ಕೆ. ಮತ್ತೆ ಅದು ಸರಿ ಅಲ್ವಾ? ಅದು ಸರಿನೇ ಸೀತಾ, ಕಾಲ ಬದಲಾಗಿದೆ. ಮೇಲಾಗಿ ಇವನಾಗೆ ಇವನಲ್ಲಿ ಹೋಗಲಿಲ್ವಲ್ಲ, ಆ ವಿಧಿನೇ ಇವನನ್ನು ಅಲ್ಲಿ ಕಳಿಸಿ ಒಂದು ಜೀವಕ್ಕೆ ಮುಕ್ತಿ ಕೊಡಿಸಿದೆ. ಅದು ಪುಣ್ಯದ ಕೆಲಸ ಅಲ್ವಾ? ನೋಡಿ, ನೀವೆಲ್ಲರೂ ಏನೇ ಹೇಳಿದ್ರು ಇವನು ಮಾಡಿದ ಕೆಲಸ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೆ ನಮ್ಮ ಕಾರ್ತಿಕ್ ಹೇಳ್ತಾ ಇರೋ ಪ್ರಕಾರ ಆ ಅಜ್ಜಿ ಅದೆಷ್ಟೋ ಜನರಿಗೆ ಅನ್ನ ಕೊಟ್ಟಿದ್ದಾಳೆ ಅಂತ. ಅನ್ನ ಕೊಟ್ಟ ಆ ಅಜ್ಜಿ ಅನಾಥವಾಗಿ ಸಾಯಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಕಾರ್ತಿಕ್ ಆ ಅಜ್ಜಿ ಮೊಮ್ಮಗನಾಗಿ ಆಕೆ ಬಳಿ ನಿಂತು ಆಕೆ ನೆಮ್ಮದಿಯಾಗಿ ಕಣ್ಮುಚ್ಕೊಳ್ಳೋಕ್ಕೆ ಕಾರಣ ಆಗಿದ್ದಾನೆ. ಆಕೆ ಮೊಮ್ಮಗನಾಗಿ ಅಲ್ಲೇ ನಿಂತು ಅವಳ ಅಂತ್ಯಕ್ರಿಯೆ ಮಾಡಿದ್ದಾನೆ. ಅದರ ಅರ್ಥ ಅವಳಿಂದ ಒಪ್ಪತ್ತು ಊಟ ತಿಂದ ಅಷ್ಟೂ ಜನರ ಆಶೀರ್ವಾದ ಇವನಿಗೆ ಸಿಕ್ತಾಗಾಯ್ತಲ್ಲ. ನಾಳೆ ಮದುವೆಗೆ ಬರೋರೆಲ್ಲ
ಅಂಥ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದ ಮಾಡ್ತಾರೆ ಅಂತ ನಿನಗನ್ಸುತ್ತಾ? ಹೌದು ಕಣೆ ಅಕ್ಕ, ನಮ್ಮ ಕಾರ್ತಿಕ್ ಮದುವೆಗೆ 100 ಜನ ಬಂದು ಗಿಫ್ಟ್ ಕೊಟ್ಟು ವಿಶ್ ಮಾಡೋದು ಒಂದೇ, ಅಲ್ಲಿರೋ 10 ಜನ ಅವನಿಗೆ ಆಶೀರ್ವಾದ ಮಾಡಿರೋದು ಒಂದೇ. ಸುಮ್ಮನೆ ಒಪ್ಕೊಳ್ಳೆ ಅಕ್ಕ. ತಾಳಿ ಮಾಡಿಸೋ ಶಾಸ್ತ್ರ ಅಂದರೆ ಸಂಬಂಧ ಕೂಡಿಸೋ ಶಾಸ್ತ್ರ. ಅದನ್ನು ಬಿಟ್ಟು ಸಂಬಂಧನೇ ಇಲ್ಲದೆ ಇರೋರ್ಗೆ ಹೋಗಿ ಕೊಳ್ಳಿ ಇಟ್ಟು ಬಂದಿದ್ದಾನಲ್ಲ, ಅದು ನನಗೆ ಸರಿ ಅನಿಸ್ತಾ ಇಲ್ಲ. ಸಂಬಂಧನೇ ಇಲ್ಲದೆ ಇರೋ ವ್ಯಕ್ತಿಗೆ ಸಂಬಂಧಿಕನಾಗಿ ಅವ್ರ ಜೊತೆ ನಿಂತು ಈ ಕೆಲಸ ಮಾಡಿದಾನಲ್ಲ ಅಂದಾಗ ನಾವು ದೊಡ್ಡವರಾಗಿ ಈ ಮನೆಯವರಾಗಿ ಅವನ ಜೊತೆ ನಿಲ್ಲಬೇಕಲ್ವಾ? ಅದಕ್ಕೂ ಮೇಲಾಗಿ ನಿನ್ನ ಶಾಸ್ತ್ರ ಒಪ್ಪಲ್ಲ ಅಂತಂದರೆ ಅದೇ ಶಾಸ್ತ್ರದಲ್ಲಿ ಇದಕ್ಕೊಂದು ಪರಿಹಾರ ಇರಲೇಬೇಕಲ್ವಾ? ಅದನ್ನು ಮಾಡಿದ್ರಾಯ್ತು. ಇಷ್ಟರ ಮೇಲೆ ಅವನು ಯಾರು ಪ್ರಶ್ನೆ ಮಾಡಬೇಡಿ. ನೀನಿವತ್ತು ಪುಣ್ಯದ ಕೆಲಸ ಮಾಡಿದೆ ಕಣು. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಕಣು. ಕಾರ್ತಿಕ್, ತಾಳಿ ಮಾಡೋ ಶಾಸ್ತ್ರಕ್ಕೆ ನಿನಗೆ ಬರೋಕ್ಕೆ ಋಣ ಇರಲಿಲ್ಲ ಅನಿಸುತ್ತೆ. ಅದರ ಅರ್ಥ ನೀನು ಇಷ್ಟಪಡೋ ಹುಡುಗಿ ನಿನಗೆ ಸಿಗಲ್ಲ ಅಂತಿರ್ಬೋದು. ಆದರೆ ನಿನ್ನನ್ನು ಇಷ್ಟಪಡೋ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಸೀತಾ, ಯಾಕೆ? ಏನು ಯೋಚನೆ ಮಾಡ್ತಾ ಇದೆಯಾ? ರೀ, ಇವತ್ತು ಕಾರ್ತಿಕ್ ನಮ್ಮ ಜೊತೆ ಪೂಜೆಗೆ ಬಂದುಬಿಡ್ಬೇಕಿತ್ತು ರೀ. ಯಾಕೆ ವಿಧಿ ಅವನ ಹತ್ರ ಈ ಥರದ ಕೆಲಸ ಮಾಡಿಸ್ತು ಅಂತಲೇ ಗೊತ್ತಾಗ್ತಿಲ್ಲ. ಸೀತಾ, ನೀನೇ ಹೇಳಿದೆಯಲ್ಲ ಆ ವಿಧಿ ಮಾಡಿಸ್ಬಿಡ್ತು ಅಂತ. ಅಂದಾಗ ಆ ವಿಧಿ ಮುಂದೆ ನಾನು ನೀನು ಯಾವ ಲೆಕ್ಕ? ಹೀಗೆಲ್ಲ ಆಗಿದ್ದು ಒಳ್ಳೇದಕ್ಕೋ ಕೆಟ್ಟದ್ದಕ್ಕೋ ಒಂದೂ ಗೊತ್ತಾಗ್ತಿಲ್ಲ ರೀ. ಇದೆಲ್ಲ ಒಳ್ಳೆ ಸೂಚನೆ ಅಲ್ಲ ಅಂತ ಅನಿಸ್ತಾ ಇದೆ. ಸೀತಾ, ನಾನು ಆಗಲಿಂದ ಹೇಳ್ತಾನೆ ಇದ್ದೇನೆ, ಒಂದು ಜೀವಕ್ಕೆ ಮುಕ್ತಿ ಕೊಡೋ ಕೆಲಸ ಶ್ರೇಷ್ಠವಾದ ಕೆಲಸ. ಆದರೂ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ?